ನೋಡ್ರಿ ಮಾಡ್ರಿ, ಮಾಡೋದಾತನ್ನ ತಿಳಿಸ್ನು ಲಕ್ಷ ಕೊಟ್ಟು ನೋಡ್ರಿ. ಪ್ರಶ್ನೆಯನ್ನು ಸರಿಯಾಗಿ ಅರ್ಥ ಮಾಡ್ಕೋಬೇಕಾ ಇದು? ಹಾಂ, ಭಾಳ 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 ಹುಷಾರಲೆ ಮಾಡ್ಬೇಕಿದೊಂದು ಸಮಯ. ಯಾಕಂದ್ರೆ ಇದು ಗಣಿತ ಅಷ್ಟೇ ಖರೆ ಭಾಳ ಮೆಂಟಲ್ ಎಬಿಲಿಟಿ ಅದ ಇದ್ರಾಗ. ನೋಡ್ರಿ ಏನು ಮಾಡ್ಯಾನ, ಮಧ್ಯಾಹ್ನ ಮಲ್ಕೊಂಡ, ನಾವು ರಾತ್ರಿ ಮಲ್ಕೊಂಡಿಲ್ಲ, ನಾವು ಮಧ್ಯಾಹ್ನದಾಗ ಸುಸ್ತಾಗಿ ಮಲ್ಕೊಂಡಾನ. ಆವತ್ತೇ 10-15 ಕೆದ್ದಾನ. ಅಂದ್ರೆ ಈಗ 12ದಾಗ ಕಳಿಯೋ ಅವಶ್ಯಕತೆ ಇಲ್ಲ. ಇದು ಅಪರಾಹ್ನ, ಇದು ಅಪರಾಹ್ನ ಅಂತ ತಿಳ್ಕೊಬೇಕು. ರಾತ್ರಿ ಇನ್ನೊಂದು ಏನಂತಾರೆ, ಅಪರಾಹ್ನ ಅಂತಾರೆ ಅದಕ್ಕೂ. ರಾತ್ರಿ ಅಂದ್ರೆ ಅವತ್ತೇ ಮಧ್ಯಾಹ್ನ 1:10 ರಾತ್ರಿ 10-15 ಅವಧಿನೇ ಅವ್ನು ಮಲ್ಕೊಂಡದ ಅವಧಿ ಅಂತ ತಿಳ್ಕೊಬೇಕು. 12ರೊಳಗೆ ಕಳಿದು ಇಳಿದು ಮಾಡಬಾರ್ದು. ಯಾಕಂದ್ರೆ ಇದು ಮಧ್ಯಾಹ್ನದ ಅಂದ್ರೆ ಮಧ್ಯಾಹ್ನ 1:10 ಮಧ್ಯಾಹ್ನ 10:15 ಅಂದ್ರೆ ಇತ್ತು ಅಂತಂದ್ರೆ ಈಗ ಅವ ಎದ್ದ ಸಮಯ ಏನಾಗ್ಯದ, ದೊಡ್ಡದ. ಎದ್ದ ಸಮಯ ಮೈನಸ್ ಮಲಗಿದ ಸಮಯ. ಇದನ್ನು ಮಾಡಿದ್ರೆ ಏನ್ ಬರ್ತದೆ, ಒಟ್ಟು ಮಲಗಿದ ಸಮಯ, ನಿದ್ರಿಸಿದ ಸಮಯ, ಮಲಗಿದ ಸಮಯ. ನೋಡಿ, ಇಷ್ಟು ನೀವು ತಿಳ್ಕೊಂಡ್ಬಿಟ್ರೆ ಸಾಕು. ಎದ್ದ ಸಮಯ ಎಷ್ಟದ, 10 ಗಂಟೆ 15 ನಿಮಿಷ. ರಾತ್ರಿ ಅಂದ್ರೂ ಅಪರಾಹ್ನ. ರಾತ್ರಿಗೆ ಇನ್ನೊಂದು ಹೆಸರೇನು, ಅಪರಾಹ್ನ. ಮೈನಸ್ ಮಲ್ಕೊಂಡದ್ದು 1 ಗಂಟೆ 10 ನಿಮಿಷ. ಎಷ್ಟಾಯ್ತು, 5 ನಿಮಿಷ. 10ರಾಗ 1 ಆದ್ರೆ 9. 9 ಗಂಟೆ 5 ನಿಮಿಷ. 9 ಗಂಟೆ 5 ನಿಮಿಷ ಉತ್ತರ ಸಂಖ್ಯೆ. 9 ಗಂಟೆ 5 ನಿಮಿಷ ಉತ್ತರ ಸಂಖ್ಯೆ ಸಿ. ಯಾರು ಮಾಡಿರಿ ರೈಟ್ ಹಾಕೋರಿ. ಮುಗಿಲಿಗೆ ಬಂದು ಗಣಿತ ಪರ್ಫೆಕ್ಟ್ ಆಗ್ಬೇಕು ನೀವು. ಇನ್ನೊಂದು ದೊಡ್ಡ ಗಣಿತ ಕೊಡ್ತಾನೆ, ಯಾರು ಮಾಡ್ತೀರಿ ನೋಡೋದು ವಿನ್. ಅವರು ಸೈನಿಕ್ ಸ್ಕೂಲ್ ವಿನ್ ಆಗ್ತಾರೆ ಅದಕ್ಕೆ. ಇಲ್ಲಿ ನೋಡ್ರಿ, ಕುಮಾರನು ಪೂರ್ವಾಹ್ನ 10:10 ಕೆಲಸ ಆರಂಭಿಸಿ ಮರುದಿನ ಅಪರಾಹ್ನ 10:30 ಕೆಲಸ ಮುಗಿಸಿದರೆ ಅವನು ಕೆಲಸ ಮಾಡಿದ ಅವಧಿ ಎಷ್ಟು? ನೋಡ್ರಿ, ಪೂರ್ವಾಹ್ನ 10 ದಾಟಿದಿಂದ ಪೂರ್ವಾಹ್ನ 10 ದಾಟಿದಿಂದ ಅಪರಾಹ್ನ 10 ಬರ್ತದೆ. ರಾತ್ರಿ 10 ಇದು ಮರುದಿನ. ಇವತ್ತು ನಾವು ಪೂರ್ವಾಹ್ನ 10:10 ಅಂದ್ರೆ ನಿನ್ನೆ ನಾವು 10:10 ಸರ್ ಒಂದು ವೇಳೆ ಬಸ್ ಹತ್ತಿದ್ದೀವಿ ಅಂದ್ರೆ ಇವತ್ತು ರಾತ್ರಿ 10:30 ಅಂತಂದ್ರೆ ನೋಡ್ರಿ 24 ಗಂಟೆ ದಾಟಿ ಹೋಗ್ತದೆ. ಹಿಂಗೆ ವಿಚಾರ ಮಾಡ್ಬೇಕು ನೀವು. ಹೆಂಗೆ ನಾ ತೋರಿಸ್ತದೆ ನೋಡ್ರಿ. ಪೂರ್ವಾಹ್ನ 10:10 ಇದಕ್ಕೆ ಇನ್ನೊಂದು ಹೆಸರು ಇಟ್ಕೋರಿ, ಪೂರ್ವಾಹ್ನ ಇಟ್ಕೋರಿ. 10:10 ಮರುದಿನ 10:10 ಪೂರ್ವಾಹ್ನಕ್ಕೆ. ನೋಡ್ರಿ ಏನಾಗ್ತದ, 10:10 ಪೂರ್ವಾಹ್ನಕ್ಕೆ ಏನಾಯ್ತು ನೋಡ್ರಿ. 10:10 ಪೂರ್ವಾಹ್ನಕ್ಕೆ 24 ಗಂಟೆ ಆಯ್ತು. ನೋಡ್ರಿ, ವಿಚಾರ ಮಾಡಿ ನೋಡ್ರಿ, 24 ಗಂಟೆ ಆಯ್ತು ನೋಡ್ರಿ. ಪೂರ್ವಾಹ್ನಕ್ಕೆ 24 ಗಂಟೆ ಆಯ್ತು. ಇನ್ನು 12ರವರೆಗಿನ ಸಮಯ ತಗೋಬೇಕು ನೀವು. ಯಾಕಂದ್ರೆ 10:10ಕ್ಕೆ ಏನಾಯ್ತು, 24 ಗಂಟೆ ಆಯ್ತು. ಪೂರ್ವಾಹ್ನ 10:10 ಮರುದಿನ ಪೂರ್ವಾಹ್ನ 10:10 24 ಗಂಟೆ ಆಯ್ತು. ಈ 10ರಿಂದ ಮಧ್ಯಾಹ್ನ 12 ಸಮಯ ತಗೋಬೇಕು ನೀವು. ಮಧ್ಯಾಹ್ನ 12ರವರೆಗಿನ ಸಮಯ ಬರೋಬರಿ. 12ರವರೆಗಿನ ಸಮಯ ಬರೋಬರಿ. 12ರವರೆಗಿನ ಸಮಯ ಬರೋಬರಿ. 12 ಮೈನಸ್ 10 ಗಂಟೆ 10 ನಿಮಿಷ ಬರೋಬರಿ. 11:60 10 ಗಂಟೆ 10 ನಿಮಿಷ ಬರೋಬರಿ. 1 ಗಂಟೆ 50 ನಿಮಿಷ ಮಧ್ಯಾಹ್ನ 12ರವರೆಗಿನ ಸಮಯ ಇದು. ಅಪರಾಹ್ನ ಅಂದರೆ ರಾತ್ರಿ 10:30 ಕೆಲಸ ಮುಗಿಸಿದ ಸಮಯ. ನೋಡ್ರಿ ಹೆಂಗವಲ್ಲ ಕ್ಯೂ.
ಕೆಲಸ ಮುಗಿಸಿದ ಸಮಯ ಬರೋಬ್ಬರಿ ಎಷ್ಟದ 10 ಗಂಟೆ 30 ನಿಮಿಷ. ಇವುಗಳನ್ನು ಕೂಡಿಸಿದ್ರೆ ಏನಾಗ್ತದ, ಒಟ್ಟು ಅವ್ನು ಕೆಲಸ ಮಾಡಿದ ಸಮಯ ಬರ್ತದೆ. ಕೂಡಿಸ್ರಿ ಆತ. ಇದು 24 ಗಂಟೆ ಕೂಡಿಸಿದ್ರಿ 12ರಿಂದ 12ರವರೆಗಿನ ಸಮಯ. 12ರೊಳಗೆ 10 ಕಳೆದ್ರೆ ಎಷ್ಟು ಬಂತು? 1 ಗಂಟೆ. 12ರವರೆಗಿಂದ 1 ಗಂಟೆ 50 ನಿಮಿಷ. ಕೆಲಸ ಮುಗಿಸಿದ ಸಮಯ ಎಷ್ಟು? 10 ಗಂಟೆ 30 ನಿಮಿಷ. 10 ಗಂಟೆ 30 ನಿಮಿಷ ಕೂಡಿಸ್ರಿ 80 ನಿಮಿಷ. 4 1 5 2 1 3 3. ಇದ್ರಾಗ 60 ನಿಮಿಷ ಕಳೀರಿ. ಇದ್ರಾಗ 1 ಗಂಟೆ ಕೂಡಿಸ್ರಿ 20 ನಿಮಿಷ. 36 ಗಂಟೆ 20 ನಿಮಿಷ. ಆನ್ಸರ್ 36 ಗಂಟೆ 20 ನಿಮಿಷ. ಅದನ್ನು ನೋಡ್ರಿ ಉತ್ತರ. 36 ಗಂಟೆ 20 ನಿಮಿಷ ಉತ್ತರ ಸಂಖ್ಯೆ ಬಿ. ಇಷ್ಟು ಪರ್ಫೆಕ್ಟ್ ಆಗುತ್ತೆ ನೋಡಿ ನೀವು ಗಣಿತದವ್ರು. ಇನ್ನೊಂದ್ಸಲ ನಾ ತಿಳಿಸಿದಂತೂ ಬಂದೇ ಬಿಡ್ತದ. ಒಟ್ಟು ಮಲಗಿದ ಸಮಯ ಅಪರಾಹ್ನದ ಅಪರಾಹ್ನೆ. ಅಪರಾಹ್ನ ಅಂದ್ರೆ ಸಜಾತಿ ಆಗ್ಯಾವ. ಮಲಗಿದ ಸಮಯ ಎದ್ದ ಸಮಯದಾಗ ಮಲಗಿದ ಸಮಯ ಕಳೆದು ಬಿಡ್ರಿ. ಯಾಕಂದ್ರೆ ಇವೆರಡು ಅಪರಾಹ್ನವ. ಇವೆರಡು ಅಪರಾಹ್ನ ಇದ್ದು ಅಂದ್ರೆ ಏನ್ ಮಾಡಿಬಿಡ್ಬೇಕು? ಮಲಗಿದ ಸಮಯ ದೊಡ್ಡದ, ಮಲ್ಕೊಂಡ ಸಮಯ ಕಡಿಮೆ ಇರ್ತದ. ಅದನ್ನು ಕಳೆದ್ರಿ ಅಂದ್ರೆ 2 ಅಪರಾಹ್ನ ಇದ್ದಾಗ ಇದಕ್ಕೆ ಸಜಾತಿ ಮೈನಸ್ ಅಂತಾರೆ. 9 ಗಂಟೆ 5 ನಿಮಿಷ ಆಯ್ತು. ಇದು ಸರಳ ಆಯ್ತು. ಅಪರಾಹ್ನ ಪೂರ್ವಾಹ್ನನೂ ಸಜಾತಿ, ಅಪರಾಹ್ನನೂ ಸಜಾತಿ. ಸಜಾತಿ ಇದ್ದಾಗ ಏನು 12ರೊಳಗೆ ಕಳೆಯುವ ಅವಶ್ಯಕತೆ ಬರೋದಲ್ಲ. ಇನ್ನು ನಾವೊಂದು ವಿಚಾರ ಮಾಡೋದು. ಕುಮಾರನು ಪೂರ್ವಾಹ್ನ 10:10ರಿಂದ, ಪೂರ್ವಾಹ್ನ ಅಂದ್ರೆ ಮುಂಜಾನೆ ಆರಂಭಿಸಿ ಮರುದಿನ ಪೂರ್ವಾಹ್ನ 10ಕ್ಕೆ, ಮರುದಿನ ಪೂರ್ವಾಹ್ನ 10:10ಕ್ಕೆ 24 ಗಂಟೆ ಆಯ್ತು. ಮಧ್ಯಾಹ್ನ 12ರವರೆಗೆ ಸಮಯ ತಕ್ಕೋಬೇಕು. ಯಾಕಂದ್ರೆ ಅವತ್ತು ಸಂಜೆ 10:30ಕ್ಕೆ ಮುಗಿಸ್ತಾನೆ ನಾವು ಕೆಲಸ. ಅಂದ್ರೆ 12ರ ಸಮಯ ನೀವು ತಕ್ಕೋಬೇಕು. 12ರಾಗ 10:10 ಕಳೆದ್ರೆ 1 ಗಂಟೆ 50 ನಿಮಿಷ ಆಯ್ತು. ಎಕ್ಸಾಕ್ಟ್ಲಿ 12ರವರೆಗೆ ಅವ್ನು ಕೆಲಸ ಮಾಡಿದ ಸಮಯ ಎಷ್ಟು? 1 ಗಂಟೆ 50 ನಿಮಿಷ. 12ರಿಂದ ಕೆಲಸ ಮುಗಿಸಿದ 10:30 ಕೆಲಸ ಮುಗಿಸಿದ ಸಮಯ ಡೈರೆಕ್ಟ್. ಇವೆಲ್ಲ ಏನಾಗಿಬಿಡ್ತಾವ? ಪ್ಲಸ್ ಆಗಿಬಿಡ್ತಾವ. ಇವೆರಡು ಪ್ಲಸ್ ಆಗಿಬಿಡ್ತಾವ. ನೋಡ್ರಿ ಅಲ್ಲಿ ತಂದು ನೋಡ್ರಿ. ಇದು ಪೂರ್ವಾಹ್ನ 10:10ಕ್ಕೆ 10:10 ಮರುದಿನ 10:10ಕ್ಕೆ 24 ಗಂಟೆ ಆಯ್ತು. 12ರವರೆಗಿನ ಸಮಯ 1 ಗಂಟೆ 50 ನಿಮಿಷ ಆಯ್ತು. ಇದು 10:30 ಏನೋ ಕೆಲಸ ಮುಗಿಸಿದ ಸಮಯ ಆಯ್ತು. ಹಿಂಗೆ ನೀವು ಪರ್ಫೆಕ್ಟಾಗಿ ಗಣಿತಗಳನ್ನು ತಿಳ್ಕೊಂಡು ಮಾಡಬೇಕು. ಅಂದರೆ ನಿಮಗೆ ಇಲ್ಲಿ 60 ನಿಮಿಷ ಕಳಿಬೇಕು. ಇದರಾಗ 1 ಗಂಟೆ ಕೂಡಿಸ್ಕೋರಿ 36 ಗಂಟೆ 20 ನಿಮಿಷ. ಇದು 60 ನಿಮಿಷಕ್ಕಿಂತಲೂ ಹೆಚ್ಚಿಗೆ ಇರಬಾರದು. ಅವು ನೆನ್ಪಿಟ್ಟುಕೋರಿ. ಯಾಕೆ ಕಳೀತಾರೆ ಸರು? ತಿಳಿತಲ್ಲ ಇದು ಜಾಗ ಸಾಲ ಅಂತೇಳಿ ಜಾಗ ತೊಗೊಂಡನ್ನ. 36 ಗಂಟೆ 20 ನಿಮಿಷ ನಿಮಗೆಲ್ಲರಿಗೂ ತಿಳಿದೋದಂತ ಹೇಳಿ ನಾನು. ಇನ್ನು 2 ಗಣಿತದೊಳಗೆ, ಇನ್ನು 2 ಬೇಡ 3 ಗಣಿತದೊಳಗೆ ನೀವು ಪರ್ಫೆಕ್ಟ್ ಆಗಿಬಿಡ್ತೀರಿ. ಅದನ್ನೆಲ್ಲ ರಿವಿಷನ್ ಮಾಡಿರಿ. ಇದ್ರ ಉಪಯೋಗ ತರಿ. ಇನ್ನು ಹೊಸ ಅನುಕ್ರಮ ನಂಬರ್ ಬರ್ತದೆ ಇನ್ನು 2-3 ಗಣಿತದಾಗ. ಅದು ನೀವು ಸರಿಯಾಗಿ ಪರ್ಫೆಕ್ಟ್ ಆದರೆ ಅಂದ್ರೆ ರಿಸಲ್ಟ್ 100% ಆಗ್ತದೆ. ಕಾಳಜಿ ಮಾಡಿರಿ, ಬರ್ಕೋರಿ. ಸಾಕಷ್ಟು ಎಲ್ಲರಿಗೂ ಕಳಿಸ್ರಿ ಗಣಿತಗಳನ್ನು ಇರ್ತನ. ಥ್ಯಾಂಕ್ ಯು ಬೈ.